ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಬಾರ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಕೊಲೆಯಾಗಿರುವ ವ್ಯಕ್ತಿ 50 ವರ್ಷದ ಶ್ರೀನಿವಾಸ್ ಎಂದು ಗುರುತಿಸಲಾಗಿದೆ. ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಬಾರ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೊಬ್ಬ ಬರ್ಬರವಾಗಿ ಕೊಲೆಯಾಗಿರುವ ಘಟನೆ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕೊಲೆಯಾಗಿರುವ ವ್ಯಕ್ತಿಯನ್ನ ಬಾಗೇಪಲ್ಲಿ ಪಟ್ಟಣದ 3ನೇ ವಾರ್ಡ್ನ ನಿವಾಸಿ ಸೀನಪ್ಪ ಅಲಿಯಾಸ್ ಶ್ರೀನಿವಾಸ್ ಇವರಿಗೆ 50 ವರ್ಷ ಎಂದು ಗುರುತಿಸಲಾಗಿದೆ. ತಾಲೂಕಿನ ಪರಗೋಡು ಗ್ರಾಮದ ಬಳಿ ಇರುವ ಚಿತ್ರಾವತಿ ಜಲಾಶಯಕ್ಕೆ ಹೋಗುವ ರಸ್ತೆಯಲ್ಲಿ ಹತ್ಯೆಯಾಗಿದೆ. ಹತ್ಯೆಯಾದ ವ್ಯಕ್ತಿಯು ಬಾಗೇಪಲ್ಲಿ ಪಟ್ಟಣದ ಪ್ರೀತಿ ಬಾರ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿದ್ದ ಎನ್ನಲಾಗ್ತಾ ಇದೆ. ಕಳೆದ ರಾತ್ರಿಯೂ ಸಹ ಸುಮಾರು ಬಾರ್ನಲ್ಲಿ ಕೆಲಸ ಮಾಡಿ ಮನೆಗೆ ಹೋಗುವುದಾಗಿ ಮಾಲೀಕರಿಗೆ ತಿಳಿಸಿದ್ದ ಎನ್ನಲಾಗಿದೆ. ಇಂದು ಬೆಳಗಿನ ಜಾವ ಚಿತ್ರಾವತಿ ಜಲಾಶಯದ ಸಮೀಪ ಕೊಲೆಯಾಗಿರುವ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಟ್ಟಣದ ನಿವಾಸಿ ಶ್ರೀನಿವಾಸ್ ಎಂದು ಗುರುತಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಖಾಸಿಂ ಸಾಬ್, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುವಂತಹ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ನಡೆದುಕೊಂಡು ಹೋಗುತ್ತಿದ್ದ ಅಜ್ಜಿ ಲಕ್ಷ್ಮೀ ದೇವಮ್ಮನನ್ನ ನಂಬಿಸಿ, ಅಜ್ಜಿ ನಿಮಗೆ ಮೋದಿಯವರು 5,000 ಹಣ ಕೊಡುತ್ತಿದ್ದಾರೆ ಎಂದು ನಂಬಿಸಿ ಕರೆದುಕೊಂಡು ಹೋಗಿ ಅಜ್ಜಿಯ ಕತ್ತಿನಲ್ಲಿ ಇದ್ದ ಬಂಗಾರದ ಮಾಂಗಲ್ಯದ ಸರವನ್ನ ಕಿತ್ತುಕೊಂಡು ಹೋಗಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಕೊನೆಗೂ ಯಶಸ್ವಿಯಾಗಿದ್ದಾರೆ ನಗರ ಠಾಣೆಯ ಪೊಲೀಸರು. ಮೋದಿ ಹಣ ಕೊಡುತ್ತಿದ್ದಾರೆ ಎಂದು ನಂಬಿಸಿ ಮಾಂಗಲ್ಯ ಸರ ಎಗರಿಸಿದ್ದ ಆರೋಪಿ ಬಂಧನ. ಆರೋಪಿಯಿಂದ 2 ಲಕ್ಷ ರು ಬೆಲೆ ಬಾಳುವ ಬಂಗಾರದ ಮಾಂಗಲ್ಯ ಚೈನ್ ಜಪ್ತ್. ಫೆಬ್ರವರಿ 7, 2025ರಂದು ಚಿಂತಾಮಣಿ ತಾಲೂಕು ಪಾಪತಿಮ್ಮನಹಳ್ಳಿ ಗ್ರಾಮದ ಸುಮಾರು 82 ವರ್ಷದ ವಯಸ್ಸಿನ ಅಜ್ಜಿಯಾದ ಲಕ್ಷ್ಮೀ ದೇವಮ್ಮ ಎಂಬುವರು ಊರಿಗೆ ಹೋಗಲು ಚಿಂತಾಮಣಿ ಸಿವಿಲ್ ಬಸ್ ಇಲ್ಲದ ಕಾರಣ ಸಿವಿಲ್ ನಿಲ್ದಾಣದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಡೆ ನಡೆದುಕೊಂಡು ಹೋಗುತ್ತಿದ್ದಾಗ 35ರಿಂದ 40 ವರ್ಷದ ಅಪರಿಚಿತ ವ್ಯಕ್ತಿ ಬಂದು ಅಜ್ಜಿ ಲಕ್ಷ್ಮೀ ದೇವಮ್ಮನನ್ನ ಮೋದಿ ಹಣ ಕೊಡುತ್ತಿದ್ದಾರೆ, ನಿಮಗೆ 5,000 ರೂಗಳು ಹಣ ಕೊಡಿಸುತ್ತೇನೆ ಎಂದು ಬಾ ಎಂದು ಹೇಳಿ ನಂಬಿಸಿ ಕರೆದುಕೊಂಡು ಹೋಗಿ ಆಕೆಯ ಕತ್ತಿನಲ್ಲಿ ಇದ್ದ ಬಂಗಾರದ ಮಾಂಗಲ್ಯ ಸರವನ್ನ ಬಿಚ್ಚಿ ಪಾರ್ಸಲ್ನಲ್ಲಿ ಇಟ್ಟುಕೊಂಡು ಸುಮಾರು 25 ಗ್ರಾಂ ತೂಕದ 2 ಲಕ್ಷ ರೂಗಳ ಬೆಲೆ ಬಾಳುವ ಬಂಗಾರದ ಮಾಂಗಲ್ಯ ಚೈನ್ ಕಳುವು ಮಾಡಿಕೊಂಡು ಪರಾರಿಯಾಗಿದ್ದ. ಈ ಘಟನೆ ಕುರಿತು ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಆರೋಪಿಯ ಪತ್ತೆಗಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ, ಎಎಸ್ಪಿ ರಾಜಾ ಇಮಾನ್ ಖಾಸಿಂ, ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಲಾಗಿದ್ದು, ಆ ತಂಡ ನಗರದಲ್ಲಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಿ ಆರೋಪಿಯ ಗುರುತು ಪತ್ತೆ ಹಚ್ಚಿ ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿ ಮಂಜೇಶ್ ಅಲಿಯಾಸ್ ಹೊಟ್ಟೆ ಮಂಜ 40 ವರ್ಷ, ತರಬಹಳ್ಳಿ ಪೋಸ್ಟ್, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂದು ತಿಳಿದು ಬಂದ ನಂತರ ಬಂಧಿಸಿ ಕಳುವಾಗಿದ್ದ ಸುಮಾರು 2 ಲಕ್ಷ ಬೆಲೆ ಬಾಳುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂದು ತಿಳಿದು ಬಂದಿದೆ. ನಂತರ ಕಳುವಾಗಿದ್ದ ಸುಮಾರು 2 ಲಕ್ಷ ಬೆಲೆ ಬಾಳುವ 24 ಗ್ರಾಂ ತೂಕದ ಬಂಗಾರದ ಮಾಂಗಲ್ಯ ಚೈನ್ ಅನ್ನು ವಶಪಡಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಅಟೆನ್ಷನ್ ಡೈವರ್ಷನ್ ಕೇಸ್ ಪತ್ತೆ ಮಾಡಿದ್ದಾರೆ. ಈ ಇನ್ಸಿಡೆಂಟ್ 7th ಫೆಬ್ರವರಿ 2025ಗೆ ಬೆಳಿಗ್ಗೆ ಅರೌಂಡ್ 11ವರೆಗೆ ಆಗಿದೆ, 11:45ಗೆ ಟೈಮ್ ಅರೌಂಡ್ ಆಗಿದೆ. ಆ ಟೈಮ್ಗೆ ಅವರದ್ದು ಮಾಡಸ್ ಆಪರೆಂಡಿ ಹೇಗೆ ಥರ ಇದೆ, ಬೇಸಿಕ್ಲಿ ಒಬ್ಬರು ಓಲ್ಡ್ ಲೇಡಿ, ಸೀನಿಯರ್ ಸಿಟಿಸನ್ ಲೇಡಿ KSRTC ಬಸ್ ಸ್ಟ್ಯಾಂಡ್ ಹತ್ತಿರದಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಟೈಮ್ಗೆ ಒಬ್ಬರು ನಮ್ಮ ಆರೋಪಿ ಅವರಿಗೆ ಒಬ್ಬರು ಫಾಲೋ ಮಾಡಿದ್ದೀರಾ, ಅವರಿಗೆ ಸ್ಟಾಪ್ ಮಾಡಿಕೊಂಡು ಅವ್ರದ್ದು ಅಟೆನ್ಷನ್ ಡೈವರ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಬೇರೆ ಪ್ರಾಮಿಸಸ್ ಥರ ಮಾಡಿದ್ದಾರೆ, ಅಂದರೆ
ಸೀನಿಯರ್ ಸಿಟಿಸನ್ದು ಪೆನ್ಷನ್ ಸಿಗ್ತಾ ಇದೆ ನಿಮಗೆ, ಈ ಥರ ಕ್ವೆಶ್ಚನ್ ಮಾಡಿ ನಿಮಗೆ ಹೆಚ್ಚಾಗಿ ಸಿಗುತ್ತೆ, ಈ ಥರ ಅವ್ರಿಗೆ ಅವ್ರ ಜೊತೆಗೆ ಮೋಸ ಮಾಡಿ ಆಮೇಲೆ ಅಟೆನ್ಷನ್ ಡೈವರ್ಷನ್ ಮಾಡೋಕ್ಕಾಗಿ ಅವ್ರಿಗೆ ಹೇಳಿದ್ದಾರೆ ಕಿ ಇದು ಒಡವೆ ವಗೇರ ಏನಿದೆ, ಜ್ಯುವೆಲ್ರಿ ವಗೇರ ಏನಿದೆ ಅದನ್ನು ಒಂದು ಪ್ಯಾಕೆಟಲ್ಲಿ ಹಾಕಿ ಈ ಥರ ಅವ್ರಿಗೆ ಮೋಸ ಮಾಡಿದ್ದಾರೆ. ಆಮೇಲೆ ಈ ಅಜ್ಜಿ ಆಮೇಲೆ ಚೆಕ್ ಮಾಡಿದ್ದಾರೆ, ಸೊ ಅವ್ರದ್ದು ಚೇನ್ 25 ಗ್ರಾಮ್ಸ್ದು ಚೇನ್ ಹೋಗಿದೆ. ಈ ಥರ ಕಳ್ಳತನ ಆಗಿದೆ ಅವರ ಜೊತೆಗೆ. ಸೊ CCTV ಮುಖಾಂತರ ನಾವು ಈ ಕೇಸ್ಗೆ ಟ್ರೇಸ್ ಮಾಡಿದ್ದೀವಿ, ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀವಿ, CCTV ಅನಾಲಿಸಿಸ್ ಮಾಡಿದ್ದೀವಿ. ಈ ಕೇಸಲ್ಲಿ ಆರೋಪಿ ತುಂಬ ನೋಟೋರಿಯಸ್ ಆರೋಪಿ ಹೊಟ್ಟೆ ಮಂಜು ಅವರು ಸಿಕ್ಕಿದ್ದಾರೆ. ಮೊದಲೇ ಕೂಡ ಮೀಡಿಯಲ್ಲಿ ಬಂದಿದೆ, ಅರೌಂಡ್ 6-7 ಮಂತ್ಸ್ ಬ್ಯಾಕ್ ಅವ್ರಿಗೆ ಟ್ರಾಫಿಕ್ ಸಿಗ್ನಲಲ್ಲಿ ಒಬ್ಬರು ಟ್ರಾಫಿಕ್ ಕಾನ್ಸ್ಟೇಬಲ್ ಮತ್ತು ಬೇರೆ ಯಾರು ಸಿಬ್ಬಂದಿ ಮುಫ್ತಿ ಡ್ರೆಸ್ಸಲ್ಲಿ ಒಂದು ಸ್ಕೂಟಿ ರೈಡರ್ಗೆ ಸ್ಟಾಪ್ ಮಾಡಿಕೊಂಡು ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ಅದೇ ಸೇಮ್ ಪರ್ಸನ್ ಬೇಲ್ ಆದಮೇಲೆ ನಮ್ಮ ಚಿಂತಾಮಣಿಯಲ್ಲಿ ಮತ್ತು ಕೋಲಾರಲ್ಲಿ 2 ಅಫೆನ್ಸ್ ಮಾಡಿದ್ದಾರೆ. ಕೋಲಾರಲ್ಲಿ ಕೂಡ ಸೇಮ್ ಥರದ್ದು ಅಫೆನ್ಸ್ ಮಾಡಿದ್ದಾರೆ. ಸೊ ಆ ಕೇಸಲ್ಲಿ ಕೂಡ ರಿಕವರಿ ಆಗಿದೆ. ಈ ಕೇಸಲ್ಲಿ ನಾವು ಹೊಟ್ಟೆ ಮಂಜುಗೆ ಅರೆಸ್ಟ್ ಮಾಡಿ ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ. ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವರಿಗೂ ಕೂಡ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ. You only notice that regular CCTV footage. Very good. Okay. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಚಿಕ್ಕಜೋಗಿಹಳ್ಳಿಯಲ್ಲಿ ಮಹಿಳೆಯೊಬ್ಬಳ ಮೇಲೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಆ ಮಹಿಳೆ ಕುರಿಗಾಹಿ ಕೆಲಸ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸುತ್ತಿದ್ಲು. ಫೆಬ್ರವರಿ 23ರಂದು ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಶಿಕಾರಿಪುರ ಪೊಲೀಸ್ ಠಾಣೆಗೆ ಮಹಿಳೆ ದೂರು ನೀಡಿದ ನಂತರ ಪೊಲೀಸರು ಹಲ್ಲೆ ಮಾಡಿದ ವ್ಯಕ್ತಿಯನ್ನ ಹುಡುಕಾಟ ನಡೆಸಿದ್ದಾರೆ. ಹಲ್ಲೆ ಮಾಡಿದ ವ್ಯಕ್ತಿ ಅರುಣ್ ಕುಮಾರ್ ಎಂದು ತಿಳಿದು ಬಂದಿದೆ. ಅರುಣ್ ಕುಮಾರ್ನ ಬಂಧಿಸಲು ಹೋದಾಗ ಎಸ್ಕೇಪ್ ಆಗಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಚಿಕ್ಕಜೋಗಿಹಳ್ಳಿಯಲ್ಲಿ ವಿವಸ್ತ್ರಗೊಳಿಸಿ ಕುರಿಗಾಹಿ ಮಹಿಳೆ ಸರೋಜಮ್ಮ ಮೇಲೆ ಹಲ್ಲೆಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ತೋಟದ ಮಾಲೀಕ ಅರುಣ್ ಕುಮಾರ್ ಎಂಬಾತನಿಂದ ಹಲ್ಲೆಯಾಗಿದೆ. ಫೆಬ್ರವರಿ 23ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಶಿಕಾರಿಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ ಮಹಿಳೆ ದೂರು ನೀಡಿದ ಬಳಿಕ ಆರೋಪಿ ಅರುಣ್ ಕುಮಾರ್ ಎಸ್ಕೇಪ್ ಆಗಿದ್ದಾನೆ. ಹೊಡ್ಕ ಅಂತ ಬರ್ತಾ ಇದ್ರುವಾಗ ಅವ್ನು ಎತ್ತಲಿಂದ ಬಂದೇನೋ ಗೊತ್ತೇ ಇಲ್ಲ. ಬಂದಾನೆ ಹಂಗೆ ಹಿಂಗೆ ಏನೇನೋ ಮಾತಾಡಿದ್ದು, ಅದು ನನಗೆ ಸರಿ ನಿಂತಿಲ್ಲ. ಬಂದಾನೆ ನನ್ನ ಕೈಯಾಗ ಕೋಲಿತ್ತು, ಆಡು ಕೈಯಾಗ ಹೋಗಂದು ಉದ್ದಕ್ಕೆ ಕೋಲಿತ್ತು. ಕೋಲ್ ಹಿಡ್ಕೊಂಡತ್ತೆ ತೆಗೆದು ಬಾರಿಸಿ ಹಿಡ್ಕೊಂಡೆಲ್ಲ ಗುಂಜಾಡಿ ಬಟ್ಟೆ ಎಲ್ಲ ಬಿಚ್ಚಾಕಿ ಮರ ಕಟ್ಟಕತ್ತದ. ಮರಿ ಕಟ್ಟಕತ್ತದ. ಅವಾಗ ಖಾಲಿ ಒಡಕ್ ಬಿದ್ದತ್ ನೋಡಿ ಚೀರ್ಕ್ಯಂತ ಓಡಿ ಮನೆಗೆ ಬಂದೆ. ಬರೀ ಮೇಯಾಗ ತಪ್ಪಿಸ್ಕೊಂಡು ಅಡ್ಡ ಬಿದ್ದು ಬರೀ ಮೇಯಾಗ ಅಲ್ಲಿ ಯಾರು ಇದ್ದೂ ಇಲ್ಲ. ಮನೆ ಬಂದಾಗ ನಮ್ಮ ಎದುರಿನ ಮನೆಯವರು ಲಿಂಗಾಯತರ ಮನೆಯವರು 4-5 ಜನ ಮತ್ತು ಇವ್ರ ಹೆಂಡ್ತಿ ಅವರೆಲ್ಲ ಇವರೆಲ್ಲ ಇದ್ರು. ಅಲ್ಲೆಲ್ಲ ಸೀರೆ ಎಲ್ಲ ಸುತ್ತಿ ಆದ್ಮೇಲೆ ನೈಟಿ ತಂದು ಕೊಟ್ಟಿದ್ದು ಇವ್ರ ಮನೆಯವರು. ನಮ್ಮ ಪಕ್ಕದ ಮನೆ ವರ್ಚಸ್ ಸಮಾಜದ ಅಧ್ಯಕ್ಷರು ಅಶೋಕ್. ನಾನು ಈ ಭಾನುವಾರ 23ನೇ ತಾರೀಕು ಭಾನುವಾರ ದಿವಸ ನಮ್ಮ ಸಮಾಜದ ವರ್ಚಸ್ ಸಮಾಜದ ಅಂಬುವ ಸರೋಜಮ್ಮ ಅವರಿಗೆ ಈಸೂರ ಗ್ರಾಮದಾದ ಶಿವಕುಮಾರನ್ನ ಮಗ ಆದ ಅರುಣ ಅವರು ಹತ್ಯೆ ಮಾಡಿರ್ತಾರೆ. ತೋಟದಲ್ಲಿ ಆಡು ಮೇಯ್ಸಕ್ಕೆ ಹೋದಾಗ ಆಡುಗಳು ತೋಟದಲ್ಲಿ ಹೋಗಿರುತ್ತೆ. ಆ ಆಡನ್ನು ಹೊಡ್ಕೊಳಕ್ಕೆ ಹೇಳಾರದೆ ಕೊರ್ಚ ಮುಂಡೆದಕ್ಕೆ ನೀನು ಕೀಳು ಜಾತಿಯಕ್ಕೆ ನೀನು ಅಂತ ಅವ್ರ ಮೇಲೆ ಹಲ್ಲೆ ಮಾಡಿ ಬಟ್ಟೆಯನ್ನು ಬಿಚ್ಚಿ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿರ್ತಾರೆ. ಅಡಿಕೆ ಮರಕ್ಕೆ ಅದೇ ನೈಟಿಯನ್ನು ಕಳಚಿ ಆ ನೈಟಿಯಲ್ಲಿ ಕಟ್ಟೋಕ್ಕೆ ಹೋದಾಗ ಈ ಅಮ್ಮ ಸರೋಜಮ್ಮನವರು ಅಯ್ಯೋ ಇನ್ನು ನನ್ನ ಕೊಂದುಬಿಡ್ತಾರೆ ಅಂತಂದು ಅಡಿಕೆ ಮರಕ್ಕೆ ಹಿಂಗೆ ತಲೆ ಕೂದಲು ಹಿಡ್ಕೊಂಡು ಗುದ್ದ ಟೈಮ್ನಲ್ಲಿ ತಪ್ಪಿಸ್ಕೊಂಡು ಆ ನೈಟಿಯನ್ನು ಬರೆ ಬತ್ತಲೆ ಮಾಡಿದ್ರಲ್ಲ ಆ ನೈಟಿಯನ್ನು ತಗೊಂಡು ಅಡಿಕೆ ಮರ ಕಟ್ಟಕ್ಕಂತಂದು ಹೋದಾಗ ಆ ನೈಟಿ ತಗೊಳಕ್ಕೆ ಹೋದಾಗ ತಪ್ಪಿಸ್ಕೊಂಡು 1 ಕಿಲೋಮೀಟ್ರು ಮನೆಗೆ ಓಡೋಯ್ದಾಗ ಅಲ್ಲಿ ಅಕ್ಕಪಕ್ಕ ಮನೆಯವರು ಯಾಕೆ ಹಿಂಗಮ್ಮ ಯಾಕೆ ಸರೋಜಮ್ಮ ಅಂತ ಕೇಳಿದಾಗ ಈ ಥರ ಮಾಡಿದ ಅರುಣ ಅನ್ನೋನು ಅಂತಂದು ಹೇಳಿರ್ತಾರೆ. ಅದಕ್ಕೆ ಅವರು ಬಟ್ಟೆ ಕೊಟ್ಟು ರಕ್ಷಣೆ ಮಾಡಿ ಶಿಕಾರಿಪುರ ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಇದು ಪೊಲೀಸ್ ಸ್ಟೇಷನ್
ಇಲಾಖೆಯವರು ಕಂಪ್ಲೇಂಟ್ ತಗೊಂಡಿರ್ತಾರೆ. ಅದನ್ನು ನಾವು ಅವನನ್ನು ಅರೆಸ್ಟ್ ಮಾಡಿರೋದಲ್ಲ. ಅದಕ್ಕಾಗಿ ನಾವು ಸೋಮವಾರ ದಿವಸ ಪ್ರತಿನಿಧಿ ತಾಲೂಕಿಂದ ನಮ್ಮ ಸ್ಟೇಟ್ ಕಮಿಟಿಯವರು ನಾವು ಸ್ಟ್ರೈಕನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ನಮ್ಮ ರಕ್ಷಣೆ ಕೊಡಬೇಕಾಗಿ ನಮ್ಮಲ್ಲಿ ಸೀರೆಯನ್ನು ಹೊದಿಸಿ ಅವಳಿಗೆ ಒಂದು ಏನಪ್ಪ ನೈಟಿ ಉಡಿಸಿ ಅವಳಿಗೆ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತಾರೆ. ತದನಂತರದಲ್ಲಿ ಏನಾಗುತ್ತಪ್ಪ ಅಂದರೆ ಅಮ್ಮ ಕಂಪ್ಲೇಂಟ್ ಕೊಡ್ತಾಳೆ. ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಕಂಪ್ಲೇಂಟನ್ನು ಒಂದು ಎಲ್ ಸಿ ಥರ ಮಾಡಿ ಅದನ್ನು ಕ್ಲೋಸ್ ಮಾಡ್ತಾರೆ. ಆಮೇಲೆ ಸಂಘಟನೆಯವರೆಲ್ಲ ಹೋಗಿ ನಾವು DSP ಮುಖಾಂತರ ಈಗ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಕೇಸನ್ನು ದಾಖಲಿಸಿರ್ತೀವಿ. ಈಗ ಸೋಮವಾರ ಒಮ್ಮೆಗೆ ನ್ಯಾಯ ಕೊಡಬೇಕು ಅಂತೇಳಿ ಉಗ್ರವಾದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಬಾಗೇಪಲ್ಲಿ ತಾಲೂಕು ಕಸಬಾ ಹೋಬಳಿಯ ಯಲ್ಲಂಪಲ್ಲಿ ಗ್ರಾಮದಲ್ಲಿ ಕಳೆದ 2 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿ ಶುಕ್ರವಾರ ಬೆಳಗ್ಗೆ ಗ್ರಾಮ ಪಂಚಾಯಿತಿಯ ಕಚೇರಿಗೆ ಬೀಗ ಜಡಿದು ಖಾಲಿ ಕೊಡಗಳನ್ನ ಪ್ರದರ್ಶನ ಮಾಡುವ ಮೂಲಕ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕುಡಿಯುವ ನೀರನ್ನ ಒದಗಿಸುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಹಿರಿಯ ಮುನಿಶ್ಯಾಮಪ್ಪ ಅವರು ಮಾತನಾಡಿ, ನಮ್ಮೂರಿನಲ್ಲಿ 2 ಕೊಳವೆ ಬಾವಿಗಳು ನೀರನ್ನ ಸರಬರಾಜು ಮಾಡಲು ಇವೆ. ಆದರೆ ಅವುಗಳ ನೀರಿನ ಶುದ್ಧೀಕರಣ ಘಟಕಕ್ಕೆ ಬಿಡಲಾಗುತ್ತಿದೆ. ಹೀಗಾಗಿ ಗ್ರಾಮಕ್ಕೆ ಸರಬರಾಜು ಮಾಡುತ್ತಿಲ್ಲ. ಇದರಿಂದಾಗಿ ನಿತ್ಯ ಬಳಕೆಯ ನೀರಿಗೆ ತೀವ್ರವಾದ ಸಮಸ್ಯೆ ಎದುರಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರನ್ನ ವಿಚಾರಿಸಿದಾಗ ಸಬೂಬುಗಳನ್ನ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಇದರಿಂದಾಗಿ ನಾವು ಗ್ರಾಮ ಪಂಚಾಯಿತಿಯ ಕಚೇರಿಗೆ ಬೀಗ ಹಾಕಿ ನಮ್ಮ ಹೋರಾಟವನ್ನ ನಡೆಸುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಗ್ರಾಮದ ಮುಖಂಡ ಶ್ರೀನಿವಾಸ್ ಸಹ ಮಾತನಾಡಿದ್ದಾರೆ. ನಂತರ ಗ್ರಾಮದ ಮುಖಂಡ ನಾಗರಾಜ್ ಮಾತನಾಡಿ, ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ, ಇರುವ ಚರಂಡಿಗಳನ್ನ ಸ್ವಚ್ಛತೆ ಮಾಡಿಲ್ಲ. ನಂತರ ಈಗ ನೀರಿನ ಸಮಸ್ಯೆ ಕೂಡ ಎದುರಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಗ್ರಾಮದ ನಾಗೇಶ್, ಕೊಂಡಪ್ಪ, ವೆಂಕಟಸ್ವಾಮಿ ರೆಡ್ಡಿ, ವೆಂಕಟೇಶ್, ಶಿವಪ್ಪ, ಆನಂದ್ ಸೇರಿದಂತೆ ಮಹಿಳೆಯರು, ಮಕ್ಕಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. 3 ತಿಂಗಳಿಂದ ನಾವು ಬಂದು ಕೇಳ್ತಾನೆ ಇದ್ದೀವಿ, ಯಾರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಪಂಚಾಯತಿಗೆ ಬಂದರೆ ಬೇಕಾಬಿಟ್ಟಿ ಮಾಡ್ತಾರೆ, ಬೇಕಾಬಿಟ್ಟಿ ಆನ್ಸರೇ ಮಾಡೋದಿಲ್ಲ ಕರೆಕ್ಟಾಗಿ. ಇದು ಒಂದೇ ಅಲ್ಲ, ಯಾವುದೇ ಆಗಲಿ ಯಾವುದಾದ್ರೂ ಕೇಳಿದ್ರು ಕೂಡ ಆನ್ಸರ್ ಮಾಡಲ್ಲ. ಇಲ್ಲಿ ಏನು ಮಾಡ್ತಾರೆ ಅಂದರೆ PDO ಆಗಲಿ, ಇಲ್ಲಿರೋ ಸಿಬ್ಬಂದಿ ಆಗಲಿ, ಯಾರು ಸ್ಥಳೀಯ ರಾಜಕೀಯ ವ್ಯಕ್ತಿಗಳು ಯಾರಿದ್ದಾರೋ ಅವರ ಆಸರೆ ನೋಡಿಕೊಂಡು ಕೆಲಸ ಮಾಡ್ತಾ ಇಲ್ಲ. ಒಂದು ಕೆಲಸನ ಆಗ್ತಾ ಇಲ್ಲ. ನಮ್ಮ AD ಕಾಲೋನಿಯಲ್ಲಿ RO ತೆಗೆದು 4 ವರ್ಷ ಆಗಿದೆ. 3 ವರ್ಷ ಮೇಲೆ ಆಗಿದೆ RO ಓಪನ್ ಮಾಡಿ. ಅದಕ್ಕೆ ನೀರಿನ ಪೈಪ್ ಇಲ್ಲ, ಏನಿಲ್ಲ. ಅದು ಕುಡಿಯೋದಕ್ಕೆ ಇಸ್ಪೀಟ್ ಆಡೋಕೆ ಅಡ್ಡ ಆಗಿಬಿಟ್ಟಿದೆ. ಅದ್ರ ಬಗ್ಗೆ PDO ಹತ್ರ ನಾವು ಚರ್ಚೆ ಮಾಡಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ. ನಾನು ಅದ್ರ ಬಗ್ಗೆನೇ ಗ್ರಾಮಾಭಿವೃದ್ಧಿ ಇಲಾಖೆ ಯೋಜನೆಗೆ ಹೆಲ್ಪ್ಲೈನ್ಗೆ ಫೋನ್ ಮಾಡಿದೆ. ನಾನು ಫೋನ್ ಮಾಡಿದಾಗ ನಿಮ್ಗೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ನಮ್ಮ ಮೇಲೆ? ಕಂಪ್ಲೇಂಟ್ ಯಾಕೆ ಕೊಡ್ಬೇಕಾಗ? ನಾವು ಕಂಪ್ಲೇಂಟ್ ಕೊಡ್ತೀವಿ. ನನ್ನ ಅಡ್ರೆಸ್ ಸಮೇತ ಹೇಳಿದ್ದೀನಿ ಅವ್ರಿಗೆ. ಆದರೆ ಬಂದು ಯಾರೂ ಸ್ಪಾಟ್ ಇನ್ಸ್ಪೆಕ್ಷನ್ನ ಮಾಡಲಿಲ್ಲ. ಹೆಲ್ಪ್ಲೈನ್ಗೆ ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಇಲ್ಲ. ಇವ್ರು ಹೇಳ್ತಾರೆ ನಮಗೆ ಅದು ಸಂಬಂಧ ಇಲ್ಲ ಅಂತಾರೆ. ಅದು ಸಂಬಂಧ ಇಲ್ಲ ಅಂತ ನಮ್ಗೊಂದು ಬರ್ಕೊಡ್ಬೇಕು. RO ಮಾಡಿದ್ದೀರಾ, ಪಂಚಾಯತಿಂದ ಬಿಲ್ ಮಾಡಿದ್ದೀರಾ, ಅದು ಸೆಟ್ ತೆಗೆದಿದ್ದಾರೆ. ಹಂದಿ ಯಜ್ಞ ಎಲ್ಲ ಸೇರಿ ಅದರಲ್ಲಿ ಗಲೀಜಾಗಿದೆ. ನಮಗೆ ಅದ್ರ ಬಗ್ಗೆ ಸ್ಪಂದನೆ ಇಲ್ಲ. ಏನು ನೀರಿನ ಸಮಸ್ಯೆ ಬಗೆಹರಿಯೋ ಸಮಸ್ಯೆನೇ ಅಲ್ಲ. ಇದು ಇವರು ತಲೆಗೆ ಕಳಿಸ್ಕೊತಾ ಇಲ್ಲ ಇವರು. ಯಾಕಂದರೆ ಇವ್ರಿಗಿದೆ ಆರಾಮಾಗಿದೆ.